ಬಿಡಲ್ಲ 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 ಕೆಪಿಸಿಸಿ ಕುರ್ಚಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ. ಸಿದ್ದು ಸಪೋರ್ಟ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಈಗ ಸೆಡ್ಡನ್ನು ಹೊಡೆದಿರುವಂತಹದ್ದು. ಎಸ್, ಬಿಡಲ್ಲ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೂಡ ಕೆಪಿಸಿಸಿ ಕುರ್ಚಿಯನ್ನು ಬಿಡಲ್ಲ ನಾನು. ಸಿದ್ದು ಸಪೋರ್ಟ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಸೆಡ್ಡು. ಸಾಹುಕಾರ್ ಮನೆಯಲ್ಲಿ ಆಪ್ತ ಬಳಗದ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್. ಡಿಸಿಎಂ ಡಿಕೆಶಿ ವಿದೇಶ ಪ್ರವಾಸದಲ್ಲಿರುವಾಗಲೇ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಒಟ್ಟು 7 ಜನ ಸಚಿವರು 35 ಶಾಸಕರು, ಕಾಂಗ್ರೆಸ್ನ ಶಾಸಕರು ಸೇರಿರುವಂಥದ್ದು. ಇದು ಫ್ರೀಡಮ್ ಟಿವಿಯಲ್ಲಿ ಡಿನ್ನರ್ ಮೀಟಿಂಗ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಲ್ಲ 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 ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಪಿಸಿಸಿ ಕುರ್ಚಿಯನ್ನು ಬಿಡಲ್ಲ ನಾನು ಅಂತಂತೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಈಗ ಸೆಡ್ಡನ್ನು ಹೊಡೆದಿರುವಂತಹದ್ದು. ಸಾಹುಕಾರ್ ಮನೆಯಲ್ಲಿ ಆಪ್ತ ಬಳಗದ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿರುವಂತಹದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಈಗ ವಿದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ. ಸೊ ಇಂತಹ ಸಮಯದಲ್ಲಿ ಸಿಎಂ ಡಿನ್ನರ್ ಮೀಟಿಂಗನ್ನು ಮಾಡ್ತಿರುವಂಥದ್ದು. ಈ ಒಂದು ಡಿನ್ನರ್ ಮೀಟಿಂಗಲ್ಲಿ ಸುಮಾರು 7 ಜನ ಸಚಿವರು, 35ಕ್ಕೂ ಹೆಚ್ಚು ಜನ ಶಾಸಕರು ಕೂಡ ಈಗ ಭಾಗಿಯಾಗಿರುವಂಥದ್ದು. ಈ ಒಂದು ಸುದ್ದಿಯನ್ನು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈಗ ಬಿತ್ತರ ಮಾಡ್ತಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇಲ್ಲ, ರಾಜ್ಯದಲ್ಲಿ ಇಲ್ಲ, ಅವರು ವಿದೇಶದಲ್ಲಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಸಾಹುಕಾರ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಡಿನ್ನರ್ ಮೀಟಿಂಗನ್ನು ಈಗ ಮಾಡಿರುವಂಥದ್ದು. ಈ ಒಂದು ಡಿನ್ನರ್ ಮೀಟಿಂಗಲ್ಲಿ ಸುಮಾರು 35 ಜನ ಕಾಂಗ್ರೆಸ್ ಶಾಸಕರು, 7 ಪ್ರಭಾವಿ ಸಚಿವರು ಕೂಡ ಈ ಒಂದು ಡಿನ್ನರ್ ಮೀಟಿಂಗಲ್ಲಿ ಭಾಗವಹಿಸಿದರು. ಈ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂದರೆ, ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷಗಿರಿ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ 2 ಹುದ್ದೆ ಬೇಡ, ನನಗೆ ಒಂದೇ ಹುದ್ದೆ ಸಾಕು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು. ಆದರೆ ಹೈಕಮಾಂಡು ನೀವೇ ಮುಂದುವರಿರಿ, ಸ್ವಲ್ಪ ದಿನ ಸಮಯ ಬಂದಾಗ ನಾವು ಹೇಳ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಹೇಳಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾಯಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಸಾಹುಕಾರ್ ಮನೆಯಲ್ಲಿ ಈಗ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಗಿರುವಂಥದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಕಣ್ಣಿಟ್ಟಿರುವಂಥದ್ದು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ವಾ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾದ್ರೆ ಡಿಸಿಎಂ ಡಿಕೆಶಿ. ವಿದೇಶಿ ಪ್ರವಾಸದಲ್ಲಿರುವ ಡಿಸಿಎಂ ಡಿಕೆಶಿಗೆ ಇದೊಂಥರ ಬಿಗ್ ಶಾಕು. ಯಾಕೆಂದರೆ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಆಪ್ತ ಬಳಗದ ಜೊತೆ ಡಿನ್ನರ್ ಮೀಟಿಂಗನ್ನು ಮಾಡಿರುವಂತಹದ್ದು ಸಿದ್ದರಾಮಯ್ಯ ಅವರು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದು ಆಪ್ತರ ಒಂದು ಶಕ್ತಿ ಪ್ರದರ್ಶನ, ಮೀಟಿಂಗ್ ನಡೆಸಿದ ಶಕ್ತಿ ಪ್ರದರ್ಶನ ಮಾಡಿದ 35 ಶಾಸಕರು. ರಾಜಕೀಯ ಪಡಸಾಲೆಯಲ್ಲಿ ಡಿನ್ನರ್ ಮೀಟಿಂಗ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಿರುವಂತಹದ್ದು. ಭಾರೀ ಕುತೂಹಲ ಮೂಡಿಸಿದ ಸಿದ್ದು ಆಪ್ತರ ಡಿನ್ನರ್ ಮೀಟಿಂಗ್. ಇಷ್ಟಾದರೂ ಏನೂ ಚರ್ಚೆ ಮಾಡಿಲ್ಲ ಅಂತಿರೋ ಸತೀಶ್ ಜಾರಕಿಹೊಳಿ ಅವರು. ಹೊಸ ವರ್ಷ ಆಚರಣೆ ಅಲ್ವಾ, ಸೊ ಹಾಗಾಗಿ ಒಂದು ಭೋಜನ ಕೂಟ ಮಾತ್ರ ನಾವು ಮಾಡಿದ್ವಿ. ಸೊ ಅದಕ್ಕೆ 35 ಜನ ಶಾಸಕರು, 7 ಜನ ಸಚಿವರು ಬಂದಿದ್ದರು, ನಾವು ಯಾವುದೇ ಚರ್ಚೆಯನ್ನು ಮಾಡಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಈಗ ಮಾಧ್ಯಮಗಳಿಗೆ ಹೇಳಿರುವಂಥದ್ದು. ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ವಾ, ಎಲ್ಲವೂ ಸರಿ ಇದೆಯಾ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಿರೋಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹೊರದೇಶಕ್ಕೆ ಅಂದರೆ ವಿದೇಶಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಈಗ ಒಂದು ಡಿನ್ನರ್ ಮೀಟಿಂಗ್ ಏರ್ಪಟ್ಟಿತ್ತು. ಆ ಒಂದು ಡಿನ್ನರ್ ಮೀಟಿಂಗಲ್ಲಿ ಸುಮಾರು 35 ಜನ ಶಾಸಕರು, 7 ಜನ ಸಚಿವರು ಭಾಗವಹಿಸಿದರು. ಆದರೆ ಸಿದ್ದರಾಮಯ್ಯ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಇದೊಂದು ಜಸ್ಟ್ ಹೊಸ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹೊಸ ವರ್ಷ ಅಲ್ವಾ, ಸೊ ಹಾಗಾಗಿ ಎಲ್ಲ ಶಾಸಕರನ್ನು ನಾವು ಕರೆದಿದ್ದು ಇದೊಂದು ಕೇವಲ ಒಂದು ಔದಾರ್ಯಯುತ ಒಂದು ಕೂಟ, ಭೋಜನ ಕೂಟಕ್ಕೆ ಮಾತ್ರ ನಾವು ಅವ್ರನ್ನ ಕರೆದಿದ್ವಿ ಅನ್ನೋ ಒಂದು ಮಾತುಗಳನ್ನು ಈಗ ಸತೀಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು. ಅಂದರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಸೇರಿಕೊಂಡು ಈಗ ಒಂದು ಡಿನ್ನರ್ ಪಾರ್ಟಿಯನ್ನು ಮಾಡಿರುವಂಥದ್ದು. ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಕೂಡ ಹೋಗಿದ್ದರು.
ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಈ ಒಂದು ಡಿನ್ನರ್ ಪಾರ್ಟಿ ಈಗ ನಡೆದಿರುವಂಥದ್ದು. ಆದರೆ ಈ ಒಂದು ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿಯವರು ಮಾಧ್ಯಮಗಳ ಮುಂದೆ ಅಂದರೆ ಸುಮ್ಮನೆ ಔದಾರ್ಯಯುತವಾದಂಥ ಪಾರ್ಟಿ ಇದು, ಮತ್ತು ಜೊತೆಗೆ ನ್ಯೂ ಇಯರ್ ಪಾರ್ಟಿ, ಸೊ ಹಾಗಾಗಿ ನ್ಯೂ ಇಯರ್ಗೆ ಎಲ್ರಿಗೂ ಒಂದು ವಿಶ್ ಮಾಡಲಿಕ್ಕೋಸ್ಕರ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಅಂತ ಮಾತ್ರ ಹೇಳಿರುವಂಥದ್ದು.